ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಮೈಲಿ ಬಾಬಾ. ಸ್ಯಾರಿ ಬಿಸ್ನೆಸ್ ಬಗ್ಗೆ ಎಲ್ಲರಿಗೂ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆನೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಮಿಸ್ ಮಾಡಬೇಡಿ. ಹಾಗೆ ಲೈಕು ಮತ್ತು ಕಮೆಂಟು ಶೇರ್ ಮಾಡಿ. ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಜನ ಹೆಣ್ಮಕ್ಳು ಆಸೆ ಇರುತ್ತೆ. ಅವ್ರಿಗೂ ನಾನು ಈ ಥರ ಬಿಸ್ನೆಸ್ ಮಾಡಬೇಕು, ಮನೇಲಿ ಸುಮ್ಮನೆ ಕೂತಿರ್ತೀನಿ ಅಂತ ಎಲ್ಲರಿಗೂ ಒಂದು ಯೋಚನೆ ಇರುತ್ತೆ. ಎಲ್ಲರಿಗೂ ಒಂಥರ ಒಂದು ಬಿಸ್ನೆಸ್ ಮಾಡಲೇಬೇಕು ಅಂತ ಯೋಚನೆ ಇರುತ್ತೆ ಅಲ್ವಾ. ಸೊ ಅದರಿಂದ ನಿಮಗೆಲ್ಲರಿಗೂ ಹೇಳ್ಕೊಡ್ತಾಯಿನಿ. ಫಸ್ಟು ಏನು ಮಾಡಬೇಕು ಅಂದರೆ, ನಮಗೆ ಒಂದು ಇನ್ಸ್ಟಾಗ್ರಾಮ್ ಐ ಡಿನ ಕ್ರಿಯೇಟ್ ಮಾಡಬೇಕು. ಇನ್ಸ್ಟಾಗ್ರಾಮ್ ಅಕೌಂಟನ್ನ ಕ್ರಿಯೇಟ್ ಮಾಡಿಕೊಂಡು ಫಸ್ಟ್ ನಾವು ಪ್ರತಿಯೊಂದು ಆ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಒಂದು ಹೆಸರು ಕೊಡಬೇಕು. ನಿಮ್ಗೆ ಇಷ್ಟ ಆಗಿರೋದು ಅಂದರೆ ಚೆನ್ನಾಗಿರೋದು ಒಂದು ಇನ್ಸ್ಟಾಗ್ರಾಮ್ ಐ ಡಿಗೆ ಒಂದು ಹೆಸರು ಕೊಟ್ಕೊಂಡು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡ್ಕೊಂಡಿದ ತಕ್ಷಣ ಏನು ಮಾಡಬೇಕು, ನೀವು ಎಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಎಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಲ್ಲಿ ತೊಗೋಬೇಕು. ಸೊ ಕ್ವಾಲಿಟಿ ಎಲ್ಲ ಕಡೆನೂ ಒಂದು ಶಾಪಲ್ಲಿ ಬೇರೆ ಥರ ಇರುತ್ತೆ. ಪ್ರತಿಯೊಂದು ಶಾಪಲ್ಲೂ ಬೇರೆ ಬೇರೆ ಕ್ವಾಲಿಟಿ, ಬೇರೆ ಬೇರೆ ಪ್ರೈಸಲ್ಲಿ ಪ್ರತಿಯೊಂದು ಸಿಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ಯಾವುದೇ ಒಂದು ಸ್ಯಾರಿ ತೊಗೊಂಡ್ರು, ಯಾವುದೇ ಒಂದು ಇವಾಗ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಸ್ಯಾರಿ ಮುಟ್ಟಿದ ತಕ್ಷಣ ಬಟ್ಟೆ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನೀವು ಅದನ್ನು ಯೋಚನೆ ಮಾಡಬೇಕು, ಬಟ್ಟೆ ಯಾವ ಥರ ಇರುತ್ತೆ ಅಂತ ಆ ಕ್ವಾಲಿಟಿ ತೊಗೋಬೇಕು. ಆ ಕ್ವಾಲಿಟಿ ತೊಗೊಂಡು ನಿಮಗೆ ಎಲ್ಲಿ, ಇವಾಗ ನಾನು 1,000 ಹೇಳೋದು, ಬೇರೆ ಕಡೆ ಇನ್ನೂ ಒಂದು 900 ರೂಪಾಯಿಗೆ ಇಲ್ಲ 800 ರೂಪಾಯಿ ಕೊಡ್ತಾರೆ ಅಂದ್ಕೊಳ್ಳಿ ಸ್ಯಾರಿ. ನಿಮಗೆ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ತೊಗೊಳ್ಳಿ. ಸೊ ನಿಮಗೂ ಹೋಲ್ಸೇಲಲ್ಲಿ ಬೇಕು ಅಂದರೆ ನನ್ನ ಹತ್ರನೂ ಸಿಗುತ್ತೆ. ಏನು ಹೋಲ್ಸೇಲ್ ಪ್ರೈಸಲ್ಲಿ ಇರುತ್ತೆ, ಪ್ರೀಮಿಯಮ್ ಮೈಸೂರು ಸಿಲ್ಕ್ ಸ್ಯಾರಿ. ನನ್ನ ಹತ್ರ ಇರೋದು ಬರೀ ಪ್ರೀಮಿಯಮ್ ಮೈಸೂರು ಸಿಲ್ಕ್ ಸ್ಯಾರಿ. ನಾವು ಮಾಡಿಸೋದು ಯಾವ ಥರ ಅಂದರೆ, ವೈಟ್ ಕಲರ್ ಬಟ್ಟೆ ಬರುತ್ತೆ, ನಾವು ಅದನ್ನು ಪ್ರಿಂಟ್ ಮಾಡಿಸ್ತೀವಿ. ಅದರಿಂದ ಪ್ರತಿಯೊಂದು ಡ್ರೈ ಕ್ಲೀನ್ ಇರುತ್ತೆ. ಸೊ ಹೋಲ್ಸೇಲಲ್ಲಿ ಬೇಕು ಅಂದರೆ ನಮ್ಮ ಹತ್ರನೂ ಸಿಗುತ್ತೆ, ನಮ್ಮ ಹತ್ರನೂ ಪರ್ಚೇಸ್ ಮಾಡ್ಬೋದು. ಸೊ ಅದೇ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಅದರಿಂದ ನಿಮಗೆ ಎಲ್ಲಿ ಐಡಿಯಾ ಇರುತ್ತೆ, ನಮ್ಗೆ ಈ ಥರ ಗೊತ್ತು, ನಿಮಗೆಲ್ಲಾದರೂ ಹೋಲ್ಸೇಲ್ ಅವ್ರು ಗೊತ್ತಿದ್ದರೆ ಅವ್ರ ಹತ್ರ ಪರ್ಚೇಸ್ ಮಾಡ್ಬೋದು ನೀವು ಕಮ್ಮಿ ಪ್ರೈಸು. ಅಥವಾ ಪ್ರೀಮಿಯಮ್ ಮೈಸೂರು ಸಿಲ್ಕ್ ಸ್ಯಾರಿ ಇರಬೇಕು ಅಂದರೆ ನೀವು 10 ರೂಪಾಯಿ ಜಾಸ್ತಿ ಆದರೂ ಪರ್ಚೇಸ್ ಮಾಡಿ. ಯಾಕಂದರೆ ಕಸ್ಟಮರ್ಗೆ ನಾವು ಒಳ್ಳೆ ಕ್ವಾಲಿಟಿ ಕೊಟ್ಟರೆ ನೆಕ್ಸ್ಟು ಅವರು ನಮ್ಮ ಹತ್ರ ಪರ್ಚೇಸ್ ಮಾಡೋ ಥರ ಇರಬೇಕು. ಸೊ ಅದರಿಂದ ಏನಾಗ್ತಾರೆ, ನಾವು ಪ್ರತಿಯೊಂದು ದಿನವೂ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗ್ತಾನೆ ಇರಬೇಕು. ಒಂದು ದಿನ ಕೂಡ ಗ್ಯಾಪ್ ಬಿಡಬಾರ್ದು. ಪ್ರತಿದಿನ ಸ್ಟೇಟಸ್ಸು, ಫೋಟೋ, ಆಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು. ಮೇಯ್ನಾಗಿ ಏನು ಮಾಡಬೇಕು ಅಂದರೆ, ನೀವು ನಿಮ್ಮ ವಾಯ್ಸಲ್ಲಿ ಮಾತಾಡಬೇಕು. ಯಾವುದೋ ಒಂದು ಸಾಂಗ್ ಹಾಕ್ಬಿಟ್ಟು ಸುಮ್ಮನೆ ಆಗೋದಲ್ಲ, ನಿಮ್ಮ ವಾಯ್ಸಲ್ಲಿ ನೀವು ಮಾತಾಡಬೇಕು. ಸೊ ಅದನ್ನು ಪ್ರತಿಯೊಂದು ಎಡಿಟ್ ಮಾಡಿ, ಆಮೇಲೆ ಹಾಗೆ ಅದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಇನ್ಸ್ಟಾಗ್ರಾಮ್ ಅಕೌಂಟು 2 ಇರಬೇಕು. 2 ಅಕೌಂಟ್ ಯಾಕೆ ಇರಬೇಕು ಅಂದರೆ, ಒಂದು ಕೊಲಬ್ರೇಷನ್ ಕೊಡ್ಕೊಳ್ಳೋಕ್ಕಿರಬೇಕು. ಕೊಲಬ್ರೇಷನ್ ಅಂದರೆ ಇನ್ನೊಂದು ಇನ್ಸ್ಟಾಗ್ರಾಮಿಂದ ಇನ್ನೊಂದು ಇನ್ಸ್ಟಾಗ್ರಾಮ್ಗೆ ಅಟ್ಯಾಚ್ ಆಗುತ್ತೆ. ಸೊ ಅದರಲ್ಲಿ ನೀವು ಕೊಲಬ್ರೇಷನ್ ಕೊಟ್ಕೊಂಡ್ರೆ 2 ಅಕೌಂಟಲ್ಲೂ ನಿಮಗೆ ಫಾಲೋವರ್ಸು, ಒಂದು ಅಕೌಂಟಲ್ಲಿ ಬಿಸ್ನೆಸ್ ಅಂತ ಇರುತ್ತೆ. ಸೊ ಇನ್ನೊಂದು ಅಕೌಂಟಲ್ಲಿ ನಿಮ್ಮ ಪರ್ಸ್ನಲ್ ಅಕೌಂಟ್ ಅಂತ ಇರುತ್ತೆ. ಪರ್ಸ್ನಲ್ ಅಕೌಂಟ್ ಒಂದು, ಬಿಸ್ನೆಸ್ ಅಕೌಂಟ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಇಂಪ್ರೂವ್ ಆಗುತ್ತೆ ಬಿಸ್ನೆಸ್ಸು. ಸೊ ಪ್ರತಿದಿನ ಇಷ್ಟೇ ಮಾಡಿ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ, ಪ್ರತಿದಿನ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಅಪ್ಲೋಡು, ಹಾಗೆ ನೀವು ಪ್ರತಿಯೊಂದು ಪೋಸ್ಟ್ ಮಾಡ್ತಾನೆ ಇರಬೇಕು. ಕಸ್ಟಮರ್ನ ನಾವು ಮೆಸೇಜ್ ಮಾಡಬೇಕು ಅಂದರೆ ನಾವು ಮಾತಾಡೋ ರೀತಿ ಇಷ್ಟ ಆಗಬೇಕು ಅವ್ರಿಗೂ. ಏನೋ ಒಂದು ನಾನು ರೆಸ್ಪಾನ್ಸ್ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂದರೆ ಅದು ಸರಿ ಹೋಗಲ್ಲ. ಪ್ರತಿದಿನ ಪ್ರತಿಯೊಂದು ಕೂಡ ನೀವು ಅವ್ರಿಗೆ ಯಾವ ಥರ ರೆಸ್ಪಾನ್ಸ್ ಮಾಡ್ತೀರಾ, ಯಾವ ಥರ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅವ್ರು ಕಸ್ಟಮರ್ ಕೇಳ್ತಾರೆ, ಇವಾಗ ಆರ್ಡ್ರು ಮಾಡಿರ್ತಾರೆ ಅಂದ್ಕೊಳ್ಳಿ. ಆರ್ಡ್ರು ಮಾಡಿದ ತಕ್ಷಣ ಅವ್ರಿಗೆ ಶಿಪ್ಪಿಂಗ್ ಮಾಡ್ತಿರಲ್ವ, ಕೊರಿಯರ್ ಮಾಡ್ತಿರಲ್ಲ, ಪ್ರತಿಯೊಂದು ಟ್ರ್ಯಾಕಿಂಗ್ ಡೀಟೇಲ್ಸು ಕೇಳಿದಾಗ ಅದು ಎಲ್ಲಿದೆ, ಆರ್ಡ್ರು ಎಲ್ಲೂ ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗಬೇಕು. ಸೊ ಆ ಕಸ್ಟಮರ್ ಕೇಳಿದಾಗ ನೀವು ಅವ್ರಿಗೆ ಹೇಳಬೇಕು, ಟ್ರ್ಯಾಕಿಂಗ್ ಡೀಟೇಲ್ಸ್ ಅವ್ರಿಗೆ ಕೊಡಬೇಕು. ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಕಸ್ಟಮರು ಕೇಳಿದಾಗ ಟ್ರ್ಯಾಕಿಂಗ್ ಡೀಟೇಲ್ಸು ನೀವು ಅವ್ರಿಗೆ ಕೊಡೋ ಥರ ಇರಬೇಕು. ಅವ್ರಿಗೆ ಕೊಟ್ಟಿದ ತಕ್ಷಣ ಇಲ್ಲಿದೆ ಮ್ಯಾಮ್ ನಿಮ್ಮ ಆರ್ಡ್ರು, ಇಲ್ಲಿದೆ, 1-2 ದಿನ 3 ದಿನದಲ್ಲಿ ಬರುತ್ತೆ ಅಂತ ನೀವು ಹೇಳಬೇಕು. ಅವ್ರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಪರ್ಚೇಸ್ ಮಾಡಲ್ಲ. ಯಾಕೆ ಪರ್ಚೇಸ್ ಮಾಡಲ್ಲ ಅಂದರೆ, ಇವಾಗ ನಾವು ಕರೆಕ್ಟಾಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾಯಿದ್ರೆ, ಸ್ವಲ್ಪ ಬ್ಯುಸಿ ಇದ್ದರೆ ಮ್ಯಾಮ್ ಬ್ಯುಸಿ ಇದ್ದೀವಿ, 2 ನಿಮಿಷ ಕಾಲ್ ಮಾಡ್ತೀನಿ ಅಥವಾ ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ ಅನ್ನೋದು ಬೇರೆ ಥರ ಇರುತ್ತೆ. ಸೊ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅವ್ರಿಗೆ ಕೋಪ ಬರುತ್ತೆ. ಸೊ ಆ ಥರ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಪ್ರತಿಯೊಂದು ಯಾವುದೇ ಒಂದು ಸ್ಯಾರಿ ತೊಗೊಂಡ್ರು ಪ್ರೀಮಿಯಮ್ ಆಗಿರಬೇಕು. 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿರೋ ಕ್ವಾಲಿಟಿ ತೊಗೋಬೇಕು. ಸೊ ನಿಮ್ಗೆ ಹೇಳೋದು ಇನ್ನೊಂದು ಸಲ ಅದನ್ನೇ, ಪ್ರತಿಯೊಂದು ಹೋಲ್ಸೇಲಲ್ಲಿ ನನ್ನ ಹತ್ರನೂ ಸಿಗುತ್ತೆ, ನಮ್ಮ ಹತ್ರನೂ ಪರ್ಚೇಸ್ ಮಾಡ್ಬೋದು. ಏನು ಹೋಲ್ಸೇಲ್ ಪ್ರೈಸಲ್ಲಿ ಇರುತ್ತೋ ಪ್ರತಿಯೊಂದು ಕೂಡ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀವಿ.
ಹಾಗೆ ಕೊರಿಯರ್ ಚಾರ್ಜಸ್ ಮಾತ್ರ ನಿಮ್ಮದಿರುತ್ತೆ. ಅಂದರೆ ಹೋಲ್ಸೇಲಲ್ಲಿ ಕೊಟ್ಟಾಗ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ನಿಮ್ಮದೇ ಇರುತ್ತೆ. ಸೊ ಎಲ್ಲೇ ತೊಗೊಳ್ಳಿ, ಎಲ್ಲೇ ಹೋಗಿ ಪರ್ಚೇಸ್ ಮಾಡಿದ್ರು ಪ್ರತಿಯೊಂದು ಕೊರಿಯರ್ ಚಾರ್ಜಸ್ಸು ನಿಮ್ಮದೇ ಇರುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗೆ ನೀವು ಏನು ಮಾಡಬೇಕು ಅಂದರೆ, ಇವಾಗ ಒಂದು ಎಕ್ಸಾಂಪಲ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ವ, ಇವಾಗ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ದಿನ ಆರ್ಡ್ರು ಬರದೇ ಇರ್ಬೋದು. ಸೊ ಒಂದೇ ದಿನದಲ್ಲಿ ಯಾವುದು ಅಂತ ಇವಾಗ ಒಂದು ಸಲ ನಾವು ಹೆಜ್ಜೆ ಇಕ್ಕಿದ ಮೇಲೆ ಒಂದೇ ಸಲ ಮೇಲೆ ಹೋಗಬೇಕು ಅಂದರೆ ಅದಾಗಲ್ಲ. ಸೊ ನಿಧಾನಕ್ಕೆ ನನಗೂ ಅಷ್ಟೇ, ಫಸ್ಟಲ್ಲಿ ನನಗೂ ಇದೇ ಆಗಿರೋದು. ಫಸ್ಟಲ್ಲಿ ಒಂದು ಆರ್ಡ್ರು ಹೋಯ್ತಾ ಇರಲಿಲ್ಲ. 2ನೇ ದಿನ ನೋಡಿದೆ, 3ನೇ ದಿನ, 1 ವಾರ ಆಯಿತು, ಒಂದು ಆರ್ಡ್ರು ಹೋಗಿಲ್ಲ. ಆಮೇಲೆ ಹೋಯ್ತಾ ಒಂದೊಂದು ಆರ್ಡ್ರೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದರಿಂದ ಏನಾಗಬೇಕು, ನಾವು ಕೆಲಸ ಅಯ್ಯೋ ಆರ್ಡ್ರು ಬತ್ತಿಲ್ಲ, ಒಂದು ವಾರ ನೋಡ್ತೀರಾ, ಆಮೇಲೆ ಅಯ್ಯೋ ಆರ್ಡ್ರೇ ಬತ್ತಿಲ್ಲ, ಏನು ಮಾಡೋದು ಅಂತ ತುಂಬ ಯೋಚನೆ ಆಗುತ್ತೆ. ಸೊ ಆ ಥರ ಎಲ್ಲ ಯೋಚನೆ ಮಾಡಬೇಡಿ, ಬರುತ್ತೆ ನಿಧಾನಕ್ಕೆ ಆರಾಮಾಗಿ. ನಾವು ಮಾತಾಡೋ ರೀತಿ ಇರುತ್ತಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೊಂದು ಹಿಡ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು. ನಾವು ಈ ಥರ ಬಿಸ್ನೆಸ್ ಮಾಡಬೇಕು ಅಂದರೆ ಅದು ಮಾಡಲೇಬೇಕು ಅಂತ ನಮ್ಮ ತಲೆಯಲ್ಲಿ ಇರಬೇಕು. ಅದನ್ನು ಬಿಟ್ಟು ಒಂದು ವಾರ ಬರಲಿಲ್ಲ ಆರ್ಡ್ರು ಅಂತ ನಿಲ್ಲಿಸ್ಬಿಟ್ರೆ ಅಲ್ಲಿಗೆ ಸರಿ ಹೋಗಲ್ಲ. ಆರ್ಡ್ರು ಬಂದಿಲ್ಲ ಅಂತ ನಿಲ್ಲಿಸ್ಬಿಟ್ರೆ ಅಲ್ಲಿಗೆ ಸರಿ ಹೋಗಲ್ಲ. ಸೊ ಇಷ್ಟೇ ಹೇಳೋದು. ಪ್ರತಿಯೊಂದು ಕೊರಿಯರ್ ಚಾರ್ಜು ನೀವು ಕಸ್ಟಮರ್ಗೆ ಏನು ಕೊಡಬೇಕು, ಯಾವ ಥರ ಕೊಡಬೇಕು ಅಂತ ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ. ಇವಾಗ ಇಷ್ಟೇ ಹೇಳಿದ್ದೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ನ 2 ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ಪರ್ಸ್ನಲ್ ಆಗಿರುತ್ತೆ, ಇನ್ನೊಂದು ಬಿಸ್ನೆಸ್ ಅಕೌಂಟ್ ಇರುತ್ತೆ. ಸೊ ಎರಡಕ್ಕೂ ಒಂದೊಂದು ಹೆಸರು ಕೊಡಿ, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅದು. ಹಾಗೆ ಹೋಲ್ಸೇಲಲ್ಲಿ ತೊಗೋಬೇಕಾದ್ರೆ ನೀವು ಪ್ರೀಮಿಯಮ್ ಮೈಸೂರು ಸಿಲ್ಕ್ ಸ್ಯಾರಿ ಯಾವುದೇ ಒಂದು ತೊಗೊಂಡ್ರು ಪ್ರೀಮಿಯಮ್ಮಾಗಿ ತೊಗೊಳ್ಳಿ. ಒಂದು 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ನಮ್ಮ ಕಸ್ಟಮರ್ಗೆ ಇಷ್ಟ ಆಗಬೇಕು. ಸೊ ಆ ಥರ ಇರಬೇಕು. ಬಟ್ಟೆ ಮುಟ್ಟಿದ ತಕ್ಷಣ ಅವ್ರು ನಮಗೆ ನೋಡಿದ ತಕ್ಷಣ ನಾವು ಇವಾಗ ಕಸ್ಟಮರ್ಗೆ ಅಟ್ಯಾಚ್ ಆಗಬೇಕು. ಅದು ನಾವು ನೋಡಿದ ತಕ್ಷಣ ಕಸ್ಟಮರ್ಗೆ ಚೆನ್ನಾಗಿದೆ ತೊಗೋಬೇಕು ಅಂತ ಅನ್ನಿಸ್ಬೇಕು. ಸೊ ನಾವು ಕೊರಿಯರ್ ಮಾಡಿದಾಗಲೂ ಇಲ್ಲಿ ಏನು ಆರ್ಡ್ರು ಮಾಡಿರ್ತಾರೋ ಕಸ್ಟಮರು, ಅದೇ ಕಸ್ಟಮರ್ಗೂ ಅದನ್ನೇ ಹೋಗಬೇಕು. ಅದನ್ನು ಬಿಟ್ಟು ಬೇರೆ ಹಾಕ್ತೀನಿ, ಇನ್ನೊಂದು ಕೊಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಬಿಸ್ನೆಸ್ಸು ಆಮೇಲೆ ಹಾಳಾಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅವ್ರು ಏನು ಫೋಟೋ ಕಳಿಸಿರ್ತಾರೆ ನೀವು ಅದೇ ಥರ ಕ್ವಾಲಿಟಿ ಕೊಡಬೇಕು, ಅದೇ ಥರ ಸೀರೆ ಕಲರು ಕಳಿಸ್ಬೇಕು. ಹಾಗೆ ಕೊರಿಯರ್ ಕೂಡ ಅವ್ರು ಕೇಳಿದಾಗ ರೆಸ್ಪಾನ್ಸ್ ಮಾಡಬೇಕು, ಏನೇ ಆಗಲಿ. ಸೊ ಇನ್ನು ನೆಕ್ಸ್ಟು ಏನೇನು ಮಾಡಬೇಕು, ಯಾವ ಥರ ಫ್ರೀ ಕೊರಿಯರ್ ಚಾರ್ಜಸ್ ಕೊಡಬೇಕು ಕಸ್ಟಮರ್ಗೆ, ಹಾಗೆ ಇನ್ನು ಯಾವ ಥರ ಟ್ರ್ಯಾಕಿಂಗ್ ಡೀಟೇಲ್ಸು ನಮಗೆ ಗೊತ್ತಾಗಬೇಕು ಅಂತ ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತೀನಿ. ಮತ್ತು ಇನ್ನೊಂದು ಸಲ ಯಾವ ಥರ ಬಿಸ್ನೆಸ್ ಇನ್ನೊಂದು ಥರ ಐಡಿಯಾನೂ ಇದೆ. ಸೊ ಆ ಥರನೂ ಮಾಡ್ಬೋದು. ಸೊ ನೀವು ಹೇಳ್ತಾ ಇಲ್ವಾ, ಒಂದು ವಾರ ಆರ್ಡ್ರು ಬಂದಿಲ್ಲ ಅಂದರೆ ನಿಲ್ಸೋಕ್ಕೆ ಹೋಗಬೇಡಿ. ನಾವು ಬಿಸ್ನೆಸ್ ಮಾಡಬೇಕು ಅಂದರೆ ಮುಂದೆ ಹೋಗ್ತೀವಿ ಅಂದರೆ ಪ್ರತಿಯೊಂದು ಅದು ಸಾಧ್ಯ ಆಗುತ್ತೆ. ಸೊ ಅದರಿಂದ ನೀವೇನಕ್ಕೂ ತಲೆಗೆಡ್ಸ್ಕೋಬೇಡಿ. ಇನ್ನೂ ಏನೇನು ಅಪ್ಡೇಟ್ ಬರುತ್ತೋ ಅದು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.